ಅಲ್ಲೋ ಗೈಸ್, ಶುಕ್ರವಾರದ ಬ್ಲಾಗ್ ಇದಾಗಿರುತ್ತೆ. ನಾವು ಕಡೆಗೆ ಎತ್ತರ ತಿಂಡಿ ಕತ್ತ ಕಳಿಸಿದೆ ಅಣ್ಣನ. ಯಾಕಣ್ಣ ಬೇಗ ಬೇಗ ಬಾಣ ಅಂದ್ರೆ ಅವನರ ಅಯ್ಯ ಬಡತದ ನಿಂತ್ಕೊಂತ ಅದ ಹೊರತು ಕೊಡ್ತಿಲ್ಲ ಕಣಿಯ. ಸರಿ ಪಪ್ಪ ಅಂದ್ಬಿಟ್ಟು ಸೈಟ್ ಹತ್ರ ಬಂದ್ವಿ. ಅಲ್ಲಿ ಬಂದ್ಬಿಟ್ಟು ಎಲ್ಲ ಒಂದರ್ದಾಡಿ ಪಾಯ ಕಿತ್ಬಿಟ್ಟು ಸುತ್ತ ಆಲ್ಮೋಸ್ಟ್ ಕಲ್ಲು ಹಾಕೊಬಿಟ್ವಿ. ಯಾಕಂದರೆ ಹಂಗೆ ಕಟ್ಬಿಟ್ರೆ ಬಿಗಿ ಸಿಕ್ಕಲ್ಲ, ಬೇರಿಂಗ್ ಸಿಕ್ಕಲ್ಲ ಅದು ಅಂದ್ಬಿಟ್ಟು ಎಲ್ಲ ಕಡೆಯಿಂದ ರೆಡಿ ಮಾಡಿದ ನೀಟಾಗಿ ಜೋಡಿಸ್ಕೊಂಡು ರೋಡ್ ಕಳ್ಸ್ಕೊಳಪ್ಪ ಅಂದ್ಬಿಟ್ಟು ನಾನು ಬರ್ತಾಯಿದ್ದೆ. ನೋಡಿದ್ರೆ ಬಿಸಿಲು ಹೊಡಿತಾರೆ, ನೋಡಿದ್ರೆ ಸಪ್ಪ ಅಷ್ಟು ಬಿಸಿಲು. ಈ ಬಿಸಿಲಿಗೆ ಏನು ಯಾಕೆ ಕೆಲಸನೂ ಕೂಡ ಏನೋ ಕೂಡ ಹೋಗಿ ನಿಂದೆ ಮನೆ ಕಬೋಡು ಅನ್ನಿಸ್ತಾ ಪಾತಕ ಶಿವ. ಸರಿ ಅಂದ್ಬಿಟ್ಟು ಒಂದು ಕಡೆಯಿಂದ ನಾವು ಪ್ಯಾಕ್ ಮಾಡ್ಕೊಂಡು ಗೆಸ್ಟೆಲ್ಲ ಪ್ಯಾಕ್ ಬಂದ್ವಿ. ಫ್ರೂಟ್ ಹಾಕೊಂಡು ಕೊಕ್ಕೋ ಡ್ರೈ ಆಗೋಯ್ತು ನಮಗೆ. ಸರಿ ಹಿಂದ್ಗುಟ್ಟಿಗೆ ಅಂಗಡಿ ಕಳ್ಸ್ಕೊಳಪ್ಪ ಅಂತ ಹೇಳ್ಬಿಟ್ಟು ಅವ್ರಿಗೆ ಫಸ್ಟ್ ತಿಂಡಿ ಮಾಡ್ಕೊಂಬರ್ರಿ ಅಂದ್ವಿ. ಸರಿ ಅದು ಹಾಕ್ಬಿಡ್ತೀನಿ ಒಂದು ಸೈಡಿಂದ ಇರು ಅಂತ ಹೇಳಿದ್ರಲ್ಲ ಅವರು. ಸರಿ ಹಾಕ್ರಪ್ಪ ಅಂದ್ಬಿಟ್ಟು ಒಂದು ಕಡೆ ಪ್ಯಾಕ್ ಮಾಡ್ಕೊಂಡ್ವಿ. ನೀರು ಹಾಕ್ಬಿಟ್ಟು ನೀಟಾಗಿ ತರಿಸ್ಬಿಟ್ವಿ. ಯಾಕಂದರೆ ಕೆಲಸ ಅಂದರೆ ಭಾಳ ಇಂಪಾರ್ಟೆಂಟ್ ಅಲ್ವಾ, ಅದಕ್ಕೋಸ್ಕರ ಕೆಲಸ ಮಾಡೋದು ನನಗೆ ಒಂಥರ ಇದಾಗೋಯ್ತು. ಯಾಕಂದರೆ ಪಾಪ ಅಜ್ಜಿ ಮನೆ ಇದು, ಸೊ ಏನು ಮಾಡೋಕ್ಕಾಗಲ್ಲ, ಮಾಡ್ಬೇಕಲ್ವ. ಹಾಗೆ ಕೆಲಸ ತಗೊಂಡು ಏನು ದೇವರು ಎಲ್ರಿಗೂ ಒಂದೊಂದು ಬ್ರಹ್ಮ ಒಂದೊಂದು ಬರೀದಿಯಪ್ಪ ಅಂದ್ಬಿಟ್ಟು ಮನೆ ನೋಡಿದ್ರೆ ಮನೆ ಒಂಥರ ಐತಂತ ನನಗೆ ಬೇಜಾರಾಗೋಯ್ತು. ಮನೆ ನೋಡಿ ಇವತ್ತು ನಾಳೆ ಬಿದ್ದೋಗಾಗಿದೆ ಶಿವ. ಇಂಥದ್ರಲ್ಲೂ ಜೀವನ ಮಾಡ್ಬೇಕಲ್ಲ ಮನುಷ್ಯ, ನನ್ನ ಜಾತಿ. ಇದೆಲ್ಲ ರೆಡಿ ಮಾಡಿಕೊಟ್ರೆ ಹೆಂಗೋ ಒಳ್ಳೇದಾಗುತ್ತೆ. ಭಗವಂತ ಅವ್ರು ಚೆನ್ನಾಗಿಟ್ಟಿರಲಿ. ಎಲ್ಲ ಒಂದೇ ನೋಡ್ಕೊತಾನೆ. ಇದೊಳ್ಳೆ ಸರು ಹೋಯ್ತಲ್ಲ, ಜೀವಮಾನ ಪೂರ್ತಿ ಎಲ್ರಿಗೂ ನೀನು ಅವ್ರು ಚಂದಾಗಿರ್ಲಿ ಇವ್ರು ಚಂದಾಗಿರ್ಲಿ ಅಂತ ಹಾರೈಸ್ತಾ ಇದ್ರೆ ನೀನ್ ಚೆನ್ನಾಗಿರ್ಲಿ ಅಂತ ನಿನ್ಗೆ ಹಾರೈಸೋರು ಯಾರು? ಒಪ್ತೆ ಕಡೆಯ ಒಪ್ತೆ. ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ನೀ ಚೆನ್ನಾಗಿ. ಸರಿ ಬನ್ರಪ್ಪ ತಿಂಡಿ ಅಂದ್ಬಿಟ್ಟು ತಿಂಡಿ ಮಾಡೋಕೆ ಸ್ಟಾರ್ಟ್ ಮಾಡಿದ್ವಿ. ಅಲ್ಲಿ ನೋಡಿದ್ರೆ ಇವತ್ತು ಇಟ್ಟಲ್ಲಿ ಕುಳ್ಳಿ ಇಡ್ಲಿ ತಗೊಂಡು ಆದರೂ ಇದ್ದ ಜಾಗಗಳಲ್ಲಿ ತಿನ್ನೋಕ್ಕೆ ಪುಣ್ಯ ಮಾಡಿದ್ವಿ ನಾವು. ಯಾಕಂದರೆ ಶ್ರಮ ಬಿದ್ದು ದುಡಿತೀವಿ, ಬಿಸ್ತರೆ ಕೂತಿರ್ತೀವಿ. ಇದು ನಮ್ಮ ಪವರು ಅಂದರೆ. ಅಂತೂ ಇಂತ ಹೆಂಗಣ್ಣ ಸಾಂಬಾರು ಚೆನ್ನಾಗೈತಣ ಅಂತ ಕೇಳಿದೆ. ಇಡ್ಲಿ ಜೊತೆ ಚಿಕನ್ ಸಾಂಬಾರು ಕೊಟ್ಟಿದ್ರು. ಏನೋಪ್ಪ ಅಂದ್ಬಿಟ್ಟು ಚೆನ್ನಾಗೈತೆ ಹೇಳಪ್ಪ ಅಂದೆ. ಏನೋಪ್ಪ ಸುಮಾರಾಗೈತೆ. ಇದು ತಿಂದ ಬಂದು ನೀರಲ್ಲಿ ಸರಿ ಫೈನಲ್ ಆಯಿತು. ಕೆಲಸ ಎಲ್ಲ ವರ್ಕೆಲ್ಲ ಮುಗೀತು. ಸೊ ಲಾಸ್ಟ್ ಫೈನಲ್ಗೆ ಈ ಥರ ಬಂತು. ಕೆಲಸ ಹೇಗಿದೆ ಅಂತ ಕಮೆಂಟ್ ಮಾಡಿ. ಪಾಪ ಅಜ್ಜಿಗೆ ಇದು ಸದ್ಯಕ್ಕೆ ಸಿಂಪಲ್ ಮನೆ, ಸುತ್ತ ಸೀಟ್ ಕವರ್ ಆಗುತ್ತೆ, ಸುತ್ತ ಪ್ಯಾಕಿಂಗ್ ಸೀಟ್ ಕವರ್, ಸೀಟಲ್ಲಿ ಕವರ್ ಮಾಡಿಬಿಡ್ತಾರೆ. ಸೊ ಒಟ್ಟಲ್ಲಿ ಒಂದು ಫ್ಯಾಮಿಲಿ ಇರ್ಬೋದು. ಆದಷ್ಟು ತಕ್ಕ ಮಟ್ಟಿಗೆ ಕೆಲಸ ನೀಟಾಗಿ ಮಾಡ್ಕೊಂಡಿದ್ದೀವಿ. ಸೊ ಬೇರೆಯವರಾಗಿದ್ದರೆ ಡೆಸ್ಟ್ ಊಟ ಹಂಗೆ ಮೇಲೆ ಕಟ್ಬಿಡ್ತೀವಿ, ಕಾಂಕ್ರೀಟ್ ಹಾಕ್ತಿಲ್ಲ, ಏನು ಹಾಕ್ತಿರ್ಲಿಲ್ಲ. ಸೊ ನಾವು ಪಾಪ ಅಜ್ಜಿ ನೋಡಿದ ತಕ್ಷಣ ನನಗೆ ಬೇಜಾರಾಗೋಯ್ತು. ಅದಕ್ಕೆ ಒಂದು ಗಳಿಗೆ ಲೇಟಾಗಿ ಪರವಾಗಿಲ್ಲ ನೋಡಿ ನೀಟಾಗಿ ಮಾಡಿಕೊಟ್ವಿ. ಲಾಸ್ಟ್ ಇದ್ದಾನೆ ಅವ್ರ ಟೈಮ್ ಆಯಿತು. ನೋಡಿ ಬಟ್ಟೆ ಬರೀ ಬಿತ್ತಾವನ ಮನಸಲ್ಲೇ ಬೈತೈತವನು. 4 ಗಂಟೆ ಮುಗೀತು ಅಂತ ಹೇಳಿದೆ. ಇಲ್ಲಿ ನೋಡ್ರಿ 6 ಗಂಟೆ 6:30 ಆಯಿತು ಅಂದ್ಬಿಟ್ಟು ಮನಸಲ್ಲೇ ಹೋಯ್ತವನು ಅಂತ ಇಂತು ಎಲ್ಲ ಒಂದು ವೀಡಿಯೋ ತಗೊಂಡೆ. ಸರಿ ಸೀಟ್ ಹಾಕ್ಸಮ್ಮ, ನೆಕ್ಸ್ಟ್ ಎಲ್ಲ ರೆಡಿ ಆದಮೇಲೆ ಬಂದು ಗಿಲ ಮಾಡಿಬಿಟ್ಟು ಒಳಗಡೆ ಎಲ್ಲ ಹಾಕ್ಬಿಡ್ತೀವಿ ಅಂತ ಆಲ್ಮೋಸ್ಟ್ ಎಲ್ಲ ಆಗುತ್ತೆ. ಒಳಗಡೆ ಗಿಲವೇನು ಮಾಡೋಂಗಿಲ್ಲ, ಅದು ಅಲ್ಲಿ ನೆಲ್ಲ ಹಾಕ್ಕೊಬಿಟ್ರೆ ಮುಗೀತು ಕೆಲಸ. ನೋಡಿ ಹಿಂಗೈತೆ ವರ್ಕು. ಇದು ನನ್ನ ಕೆಲಸ, ಕಾಯಕವೇ ಕೈಲಾಸ ಅನ್ನೋ ವರ್ಕು. ಇವತ್ತಿನ ಬ್ಲಾಗ್. ಬೈ ಫ್ರೆಂಡ್ಸ್.